ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರನ್ನ ಮಹಾರಾಜ ಕ್ಯಾಂಡಿಡೇಟ್ ಅಂತ ಹೇಳಿ ಬಿಜೆಪಿ ಇಳಿಸಿದ್ದಾರೆ ಅಂತ ಅವರ ವಿರುದ್ಧವಾಗಿ ಕಾಮನ್ ಮ್ಯಾನ್ ಕಣಕ್ಕಿಳಿಸಿದ್ದೀವಿ ಅಂತ ಹೇಳಿ ವಾದ ಮಂಡಿಸ್ತಾ ಇದೆ ಕಾಂಗ್ರೆಸ್. ಇದೀಗ ಕಾಮನ್ ಮ್ಯಾನ್ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ಸೆಲೆಬ್ರಿಟಿಗಳ ಪ್ರಚಾರಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ಅದರಲ್ಲೂ ಲಕ್ಷ್ಮಣ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಮೋಹಕ ತಾರೆ ರಮ್ಯಾ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ. ಅತಿ ಶೀಘ್ರವಾಗಿ ಕಾಮನ್ ಮ್ಯಾನ್ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಮೈಸೂರಿನ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರ ಪರವಾಗಿ ರಮ್ಯಾ ಪ್ರಚಾರವನ್ನ ಮಾಡಲಿದ್ದಾರೆ. ಮಂಡ್ಯ ಮೈಸೂರು ಭಾಗದಲ್ಲಿ ರಮ್ಯಾ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡುವುದಾಗಿ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ನಟಿ ಕಮ್ ರಾಜಕಾರಣಿಯೂ ಆಗಿರುವ ರಮ್ಯಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಆರಂಭಿಸೋಕೆ ಕಾಂಗ್ರೆಸ್ ಕೂಡ ಸಜ್ಜಾಗ್ತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿಕ್ಕೆ ಸೆಲೆಬ್ರಿಟಿ ಕ್ಯಾಂಪೇನರ್ಗಳ ಪಟ್ಟಿ ತಯಾರಾಗ್ತಾ ಇದೆ. ಇದರ ಮೊದಲ ಭಾಗವಾಗಿ ರಮ್ಯಾ ಲಕ್ಷ್ಮಣ್ ಅವರ ಪರವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಅತಿ ಶೀಘ್ರದಲ್ಲೇ ಇಳಿಯಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ ಅನ್ನ ಅಭಿಮಾನಿಗಳ ವರ್ಗವನ್ನ ರಮ್ಯಾ ನಟಿಯಾಗಿಯೂ ಕೂಡ ಸಂಪಾದಿಸಿದ್ದಾರೆ. ಹಾಗೆ ಆ ಕ್ಷೇತ್ರದಿಂದಲೇ ಚುನಾವಣಾ ರಾಜಕೀಯವನ್ನ ಕೂಡ ರಮ್ಯಾ ಅವರು ನಡೆಸಿರೋದ್ರಿಂದ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಮಂದಿ ರಮ್ಯಾ ಅವರ ಅನುಯಾಯಿಗಳು ಅಭಿಮಾನಿಗಳಿದ್ದಾರೆ. ಇದನ್ನ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತವಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಪ್ರಚಾರ ಕಾರ್ಯದಲ್ಲಿ ಧುಮುಕಲಿದ್ದಾರೆ ರಮ್ಯಾ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಕಾಮನ್ ಮ್ಯಾನ್ ಪರವಾಗಿ ಮೋಹಕ ತಾರೆಯನ್ನ ಪ್ರಚಾರಕ್ಕಿಳಿಸುವ ಪ್ಲಾನಿಂಗ್ ಯಾವಾಗಿಂದ, ಎಲ್ಲಿಂದ, ಹೇಗಿರುತ್ತೆ ರಮ್ಯಾ ಅವರ ಪ್ರಚಾರ? ಈಗಾಗಲೇ ಏನು ಯದುವೀರ್ ಅವರ ವಿರುದ್ಧವಾಗಿ ಕಾಮನ್ ಮ್ಯಾನ್ ಅನ್ನ ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಈಗಾಗಲೇ ಶತಾಯಗತ ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ರಣತಂತ್ರವನ್ನು ಹಿಡಿತಾ ಇದ್ದಾರೆ. ಈಗಾಗಲೇ ರಾಜಕೀಯದಲ್ಲಿ ಸಿಕ್ಕ ಅವಕಾಶದಲ್ಲಿ ಒಂದು ಬಾರಿ ಮಾತ್ರ ಅವರು ಗೆದ್ದಿರುವಂಥದ್ದು, ತದನಂತರದಲ್ಲಿ ಅವಕಾಶ ಸಿಗಲಿಲ್ಲ. ಜೊತೆಗೆ ಸಿಕ್ಕ ಅವಕಾಶ ಸಾಕಷ್ಟು ಕೆಲಸಗಳನ್ನು ರಮ್ಯಾ ಅವರು ಮಾಡಿದರು. ಜೊತೆಗೆ ತನ್ನದೇ ಆದಂತಹ ಅಭಿಮಾನ ಬಳಗವನ್ನು ರಮ್ಯಾ ಅವರು ಹೊಂದಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯವರು ಕೂಡ ಏನೋ ಆ ಸ್ಟಾರ್ ಪ್ರಚಾರಕ ಪಟ್ಟಿಯಲ್ಲಿ ರಮ್ಯಾ ಅವರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಜೊತೆಗೆ ಅವರನ್ನು ಮೈಸೂರು, ಮಂಡ್ಯ, ಚಾಮರಾಜನಗರ ಈ 3 ಜಿಲ್ಲೆಗಳಲ್ಲೂ ಕೂಡ ಪ್ರಚಾರಕ್ಕೆ ಕರೆತರುವ ಮೂಲಕವಾಗಿ ಕಾಂಗ್ರೆಸ್ಗೆ ಸಹಾಯವಾಗುವಂಥ ದೃಷ್ಟಿ ಹಿನ್ನೆಲೆಯಲ್ಲಿ ಸಾಕಷ್ಟು ರಣತಂತ್ರವನ್ನು ಹಿಡಿತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ವರ್ಣಾ ಕ್ಷೇತ್ರ ಇರ್ಬೋದು, ನರಸೀಪುರ ಕ್ಷೇತ್ರದಲ್ಲಿ ಮಹದೇವಪುರ ಪರವಾಗಿ, ಜೊತೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ದ್ರೋಣರ ಪರವಾಗಿ ರಮ್ಯಾ ಅವರು ಪ್ರಚಾರ ನಡೆಸಿದ್ರು. ಇದು ಸಾಕಷ್ಟು ಸಹಾಯ ಕೂಡ ಆಗಿತ್ತು. ಯಾಕಂದರೆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ರು, ಸಿಎಂ ಅವರು ಕೂಡ ಅತ್ಯಧಿಕ ಲೀಡ್ನಲ್ಲಿ ಗೆದ್ದಿದ್ರು. ಸೊ ಹೀಗಾಗಿ ಮಂಡ್ಯದಲ್ಲಿ ತನ್ನದೇ ಆದಂತಹ ಅಭಿಮಾನ ಬಳಗವನ್ನು ರಮ್ಯಾ ಅವರು ಹೊಂದಿದ್ದಾರೆ. ಮಂಡ್ಯದಲ್ಲಿ ಈ ಇಲ್ಲೇ ಸಂಸದೆಯಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಅದಾದ ಬಳಿಕ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಸೊ ಅದಾದ ಬಳಿಕವೂ ಕೂಡ ಸಾಕಷ್ಟು ಒಳ್ಳೆಯ ಹೆಸರು ಹೊಂದಿರುವಂತಹ ರಮ್ಯಾ ಅವರನ್ನು ಕರೆತರುವ ಮೂಲಕವಾಗಿ ಏನೋ ಮೈಸೂರಿನ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಕಾಮನ್ ಮ್ಯಾನ್ ಅಂತೇಳಿ ಈಗಾಗಲೇ ಬಿಂಬಿತರಾಗ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಪರವಾಗಿ ಪ್ರಚಾರ ನಡೆಸುವ ಮೂಲಕವಾಗಿ ಮತಗಳನ್ನು ಪಡೆಯುವುದಕ್ಕೆ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಅವರು ಎಲ್ಲಿ ಯಾವಾಗಿಂದ ಪ್ರಚಾರ ಶುರು ಮಾಡ್ತಾರೆ, ಪ್ರಚಾರದ ಪ್ರವಾಸದ ಪಟ್ಟಿ ಇದೆಲ್ಲವನ್ನು ಕೂಡ ಕಾಂಗ್ರೆಸ್ ಈಗಾಗಲೇ ತಯಾರಿ ಮಾಡ್ತಾ ಇದೆ. ಶೀಘ್ರದಲ್ಲಿ ಆ ಪಟ್ಟಿ ಕೂಡ ಹೊರಬೀಳುವಂಥ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ಈಗಾಗಲೇ ಸ್ಟಾರ್ ಪ್ರಚಾರಕ ಅಂತೇಳಿ ಯದುವೀರ್ ಅವರನ್ನ ಈಗಾಗಲೇ ಚುನಾವಣಾ ಉಸ್ತುವಾರಿ ಕರೆದಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧವಾಗಿ ರಮ್ಯಾ ಅವರು ಕರೆತರುವ ಮೂಲಕವಾಗಿ ಒಂದು ರೀತಿಯಲ್ಲಿ ಮೈಸೂರು ಲೋಕಸಭಾ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.